ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದಕ್ಕೆ ರಾಜ್ಯಾದ್ಯಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ದೇಶ ಪ್ರೇಮಕ್ಕೋಸ್ಕರ ಸಹಿಸ್ಕೋತೀವಿ ಅಂತಿದ್ದಾರೆ. ಮೋಸ್ಟ್ಲಿ ಅವ್ರು ದುಡ್ಡಿರೋರು ಅನ್ಸುತ್ತೆ. ದುಡ್ಡಿರೋರಲ್ಲಿ ದೇಶ ಪ್ರೇಮ ತುಂಬಾ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಅವರು ಎಲ್ಲವನ್ನು ಸಹಿಸ್ಕೊಳ್ಳುವಂತ ಶಕ್ತಿ ಆ ಭಗವಂತ ಅವ್ರಿಗೆ ಕೊಟ್ಟಿರ್ತಾನೆ. ಯಾಕೆಂದ್ರೆ ಅವರನ್ನ ಶ್ರೀಮಂತರಾಗಿ ಹುಟ್ಟಿಸಿರ್ತಾರೆ. ಬಹಳಷ್ಟು ಜನ ಈ ದೇಶದಲ್ಲಿ ಬಡವರಾಗಿ ಹುಟ್ಟುತ್ತಾರೆ. ಯಾಕೆ ಅಂತಂದ್ರೆ ಅವ್ರ ಕೈಯಲ್ಲಿ ದುಡ್ಡಿರೋದಿಲ್ಲ, ಅವ್ರು ಎಲ್ಲವನ್ನು ಸಹಿಸ್ಕೊಳ್ಳೋಕೆ ಆಗೋದಿಲ್ಲ, ಕೊನೆಗೆ ಅವ್ರು ಸತ್ತು ಹೋಗ್ಬೇಕಾಗತ್ತೆ. ಹೀಗಾಗಿ ಅವರು ದೇಶ ಪ್ರೇಮ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ದೇಶ ಪ್ರೇಮ ತೋರಿಸೋದಂದ್ರೆ ಸಾಯೋದೊಂದೇ, ಇಲ್ಲದೆ ಇದ್ರೆ ಜೀವನ ಮಾಡೋಕ್ಕಾಗೋದಿಲ್ಲ. ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ. ನಿಮ್ಗೆ ಈಗೇನು ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದೇ ಮಾತನ್ನ ಹಿಂದಿನ 15 ದಿನಗಳ ಹಿಂದೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಚುನಾವಣಾ ಸಂದರ್ಭದಲ್ಲಿ ಹೇಳ್ದವರೆಲ್ಲರೂ ವಿಲನ್ ಆಗಿದ್ರು, ಇನ್ಕ್ಲೂಡಿಂಗ್ ನಾನು ಸೇರಿದಂತೆ. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಇವಾಗ ಒಂದು ಸ್ವಲ್ಪ ಬಿಸಿ ತಟ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಬರ್ಬಾದಾಗಿ ಹೋಗ್ತೀವಿ. ಆಗ ಇನ್ನೊಂದಿಷ್ಟು ಬಿಸಿ ತಟ್ಟುತ್ತೆ. ಆ ಬಿಸಿಗೆ ನೀವು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆಗ ಅಯ್ಯೋ ಅಯ್ಯೋ ಅಂತಂದ್ರೆ ನಿಮ್ಮ ಮಾತನ್ನ ಕೇಳೋಕ್ಕೆ ಯಾರೂ ಇರಲ್ಲ. ಆಗ ನೀವು ದೇಶ ಪ್ರೇಮಕ್ಕೋಸ್ಕರ ನಿಮ್ಮ ಜೀವನ ಎರಡನ್ನೂ ಕಳ್ಕೋಬೇಕಾಗುತ್ತೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಕೋಲಾರದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ದರ ಏರಿಸ್ತಾ ಇದ್ರೆ ಜನಸಾಮಾನ್ಯನಿಗೆ ಕಷ್ಟ ಆಗುತ್ತೆ. ಕೂಲಿ ಕಾರ್ಮಿಕರು ಬಡವರ ಮೇಲೆ ಹೆಚ್ಚು ಹೊರೆ ಬೀಳುತ್ತೆ. ತೈಲ ಬೆಲೆ ಹೆಚ್ಚಳದಿಂದ ದಿನನಿತ್ಯದ ಬಳಕೆಯ ವಸ್ತುಗಳು ಹೆಚ್ಚಾಗುತ್ತೆ. ಇದರಿಂದ ಜನಸಾಮಾನ್ಯ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಕೇಂದ್ರ ಸರ್ಕಾರ ದರ ಏರಿಕೆ ನಿಯಂತ್ರಣ ಮಾಡಬೇಕು ಅಂತ ಕೋಲಾರದಲ್ಲಿ ವಾಹನ ಸವಾರರು ಆಗ್ರಹಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ದಿನೇ ದಿನೇ ಏರ್ತಾ ಇದ್ದು ಕಳೆದ 11 ದಿನದಲ್ಲಿ 7 ರೂಪಾಯಿ 7.5 ರೂಪಾಯಿಯಷ್ಟು ಅಧಿಕವಾಗಿರೋದನ್ನು ನೋಡ್ತೀವಿ. ಈಗ ನಾವು ಕೋಲಾರ ನಗರದ ಒಂದು ಪೆಟ್ರೋಲ್ ಬಂಕ್ನ ಬಳಿ ಇದ್ದೇವೆ. ಇಲ್ಲಿ ಬಹುತೇಕವಾಗಿ ಪೆಟ್ರೋಲ್ನ ಸಂಖ್ಯೆ ಈಗಾಗಲೇ ಸಹ ಇವತ್ತು ಒಂದೇ ದಿನ 7 ರೂಪಾಯಿ 82 ಪೈಸೆ ಜಾಸ್ತಿ ಆಗಿದ್ದು, ಈಗ ಕೋಲಾರದಲ್ಲಿ ಪ್ರಸ್ತುತ 110 ರೂಪಾಯಿ 75 ಪೈಸೆಯಷ್ಟು ಪೆಟ್ರೋಲ್ ಒಂದು ಬೆಲೆ ಇದೆ ಲೀಟ್ರಿಗೆ. ಈ ಒಂದು ನಿಟ್ಟಿನಲ್ಲಿ ಬಹುತೇಕವಾಗಿ ಗ್ರಾಹಕರು ಈಗಾಗಲೇ ಸಹ ಸಾಕಷ್ಟು ಒಂದು ಹೊರೆ ಆಗ್ತಾ ಇದೆ. ಆ ಹೊರೆ ನಮಗೆ ಹೆಚ್ಚಿನ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗ್ರಾಹಕರ ಮಾತಾಗಿದೆ. ಅದೇ ರೀತಿಯಾಗಿ ನಮ್ಮ ಜೊತೆ ಗ್ರಾಹಕರೇ ಇದ್ದಾರೆ. ಅವರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಈ ಪೆಟ್ರೋಲ್ ಒಂದು ಹೆಚ್ಚಳದ ಬಗ್ಗೆ ಅಂತ ಹೇಳ್ತಾನೆ. ಸರ್, ಪೆಟ್ರೋಲ್ ಹೆಚ್ಚಳ ಆಗಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನು ದಿನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅವ್ರದ್ದು ಇವತ್ತು ನೋಡ್ತಾ ಇದ್ರೆ ಎಲ್ಲರೂ ನಮ್ಮ ಭಾರತ ದೇಶದಲ್ಲಿರೋರು ಅಧಿಕವಾಗಿ ಬಡತನ ಜಾಸ್ತಿ ಇದೆ. ದಿನನೂ ಪೆಟ್ರೋಲ್ ಏಳಿಕೆ ಮಾಡ್ತಾಯಿದ್ರೆ ಬಡವರೆಲ್ಲ ಹೋಗೋದು, ಶ್ರೀಮಂತರಿಗೆಲ್ಲೋ ಬರುತ್ತೆ, ಅವ್ರಿಗೆ ಎಲ್ಲಿ ಕುತ್ಕೊತಾರೋ ಎಲ್ಲೆದೊಳ್ತಾ ಅವ್ರಿಗೆ ಗೊತ್ತಾಗಲ್ಲ. ಇಲ್ಲಿ ಬಡವರು ಕೂಲಿ ನಾಲಿ ಮಾಡೋರು, ಗಾರೆ ಕೆಲಸ ಮಾಡೋರು, ಮತ್ತು ಅಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡೋರು, ಇವರೆಲ್ಲ ಎಲ್ಲಿಗೋಗ್ಬೇಕಾಗುತ್ತೆ? ನೀವು ದಿನನೂ ನೀವು ಜಾಸ್ತಿ ಮಾಡ್ತಾಯಿದ್ರೆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಎಲ್ಲಿಂದ ತೊಗೊಂಬರೋದು? ಸಂಪಾದನೆ ಮಾಡ್ಕೊಂಬರೋದೇ ಅವ್ರ ಪಾಪ ಕಷ್ಟ ಆಗಿಬಿಡುತ್ತೆ. 400 ರೂಪಾಯಿ 500 ರೂಪಾಯಿ ಕೂಲಿಗೆ ಹೋಗ್ತಾರೆ. ಇವಾಗ ಕಂಪ್ನಿ ಅಂತ ಹೋಗ್ತಾರೆ ಪಾಪ. ಕಂಪ್ನಿಗೆ ಹೋಗೋರೆಲ್ಲರೂ ಖಾಲಿ ಅವ್ರಿಗೆ 400 ರೂಪಾಯಿ 500 ರೂಪಾಯಿ ಅಷ್ಟೇ ದಿನಕ್ಕೆ. ಒಂದಿನ ರಜಾ ಆಗ್ತಂದ್ರೆ ಅದು 500 ರೂಪಾಯಿ ಅಲ್ಲ 1000 ರೂಪಾಯಿ ಕಟ್ ಮಾಡ್ತಾರೆ. ಅದನ್ನೆಲ್ಲ ಯಾರು ಕೇಳೋರು ಮಾಡೋರು ಇಲ್ಲ. ಇವತ್ತು ಇನ್ನೊಂದೇನಾಗಿದೆ ಅಂದರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫ್ರೀ ಅಂತ ಮಾಡಿಬಿಟ್ಟಿದ್ದಾರೆ. ಫ್ರೀ ಮಾಡಿ ಇಲ್ಲೇನಾಗಿದೆ ಅಂದರೆ ಎಲ್ಲ ಬಡವ್ರ ಮೇಲೇ ಎಡ್ ಬೀಳ್ತಾಯಿದೆ. ಎಲ್ಲ ಬಡವ್ರ ಮೇಲೆ ಎಡ್ ಬಿದ್ದು ಎಲ್ಲರೂ ಅವ್ರು ಸಂಪಾದನೆ ಮಾಡೋದು ಅಲ್ಲೇ ಟ್ಯಾಕ್ಸ್ ಕಟ್ತವ್ರೆ. ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹೋಗ್ತಾಯಿದೆ ಇದೆಲ್ಲ? ಏನು ಮಾಡ್ತವ್ರೆ? ಯಾರು ಕೇಳೋರು ಮಾಡೋರು ಅಂತೂ ಯಾರೂ ಇಲ್ಲ. ಏನು ಮಾಡೋಕ್ಕಾಗೋದಿಲ್ಲ. ನೋಡಿರಿ, ಇವತ್ತು 2 ರೂಪಾಯಿ 75 ಪೈಸೆ ಜಾಸ್ತಿ ಮಾಡಿದ್ದಾರೆ. ಯಾರು ಕೇಳೋರಿದ್ದಾರೆ? ಯಾರನ್ನ ಕೇಳೋಕ್ಕೆ ಹೋದರೆ ಅವ್ರನ್ನ ಗಡಿಪಾರು ಜೈಲಿಗೆ ಹಾಕ್ರಿ, ಅವ್ರ ಮೇಲೆ ಏನೋ ಒಂದು ಕೇಸ್ ಬುಕ್ ಮಾಡಿರಿ. ಇದಾಗೋಗಿದೆ ಇಲ್ಲಿ. ಯಾರು ಕೇಳೋಕ್ಕೂ ಅದ್ರಿಗೆ ಯಾರೇನೋ ಮಾತಾಡ್ಬೇಕಂದ್ರೆ ಅವ್ರ ಬಗ್ಗೆ ಭಯ ಪಡ್ತಾರೆ. ಏನು ಪೆಟ್ರೋಲ್ ಜಾಸ್ತಿ ಆಗಿದ್ರೆ ಇಳಿಕೆ ಮಾಡಬೇಕು. ನೀವೇ ನೋಡ್ತಾ ಇರಲ್ಲ, ಎಲ್ಲಿಂದ ಸಂಪಾದನೆ ಮಾಡ್ತಾರೆ ಬಡವರು? ಇದಿಷ್ಟು ಸಹ ಒಂದು ಗ್ರಾಹಕರ ಮಾತಾಗಿದ್ದು. ಈಗಾಗಲೇ ಸಹ ಪೆಟ್ರೋಲ್ ಬೆಲೆಯಲ್ಲಿ 2 ರೂಪಾಯಿ 82 ಪೈಸೆ ಹಾಗೂ ಡೀಸೆಲ್ ಬೆಲೆ 2 ರೂಪಾಯಿ 83 ಪೈಸೆ ರೈಸ್ ಆಗಿರುವಂಥದ್ದಲ್ಲಿ ಬಹುತೇಕ ಗ್ರಾಹಕರಿಗೆ ಒತ್ತಡ ಆಗ್ತಾ ಇದೆ. ಹಾಗೂ ಗ್ರಾಹಕರು ಇದನ್ನು ಸಂಭಾಳಿಸೋದು ಬಹಳ ಕಷ್ಟಕರ ಅನ್ನೋದು ಈ ಒಂದು ಗ್ರಾಹಕರ ಮಾತಾಗಿದೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ. ನಿರಂತರ ತೈಲಾಘಾತಕ್ಕೆ ಹಾಸನದ ಜನ ಕಂಗಾಲಾಗಿದ್ದಾರೆ. ಪೆಟ್ರೋಲ್ ಬೆಲೆ ಹೆಚ್ಚಳದಿಂದ ಅಗತ್ಯ ವಸ್ತುಗಳ ದರವು ಗಗನಕ್ಕೆ ಏರಿಕೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಭಾರಿ ಏರಿಕೆ ಮಾಡಿರೋದು ತಪ್ಪು. ಹೀಗೆ ಏರಿಸ್ತಾ ಹೋದ್ರೆ ಜನಜೀವನ ಮಾಡೋದಾದ್ರೆ ಹೇಗೆ? ಏರಿಸ್ಬೇಕು ರೀ. ಅಯ್ಯ, ಎಲೆಕ್ಷನ್ ಇದೆ ಅಂತ ಒಂದು ಸ್ವಲ್ಪ ತಡ್ಕೊಂಡಿದ್ರು. ದಿನಕ್ಕೆ 1000 ಕೋಟಿ ಆಯಿಲ್ ಕಂಪನಿಗಳು ಲಾಸ್ ಆಗ್ತಾ ಇದ್ವು. ಲಿಟ್ರಲಿ ಬ್ಲೀಡಿಂಗ್ ಅಂತ ಪೆಟ್ರೋಲಿಯಂ ಖಾತೆ ಸಚಿವ ಹೇಳಿದ್ರು.
ಹಾಗಾಗಿ ಎಷ್ಟು ದಿನ ಅಂತ ಅವರು ಕನ್ಸ್ಯೂಮ್ ಮಾಡ್ಕೊಳಕ್ಕಾಗುತ್ತೆ? ಎಲೆಕ್ಷನ್ ಮುಗೀತು, ಎಲೆಕ್ಷನ್ ಮುಗೀತಾ ಇದ್ದಾಗೆ ರೇಟ್ಗಳು ಜಾಸ್ತಿ ಆಗುತ್ತೆ, ಇದು ಸ್ವಾಭಾವಿಕ. ಅದಕ್ಕೋಸ್ಕರ ನೀವು ಹೀಗೆ ಏರಿಸಿದರೆ ಹೇಗೆ ಅಂದರೆ, ಆಗ ಏರಿಸಿರಲಿಲ್ಲ, ಈಗ ಏರಿಸ್ತಾ ಇದ್ದಾರೆ, ತಡ್ಕೊಳ್ಳಿ. ಸರ್ಕಾರ ಬೆಲೆ ಏರಿಕೆ ಮಾಡಬಾರ್ದು ಅಂತ ಅಂದ ತಕ್ಷಣ ಸರ್ಕಾರದ ಕೈಯೆಲ್ಲ ಇದೆ? ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ ಪಾಪ. ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ಏನಂದ್ರೆ ಏನೂ ಇಲ್ಲ. ಅವ್ರೇನು ಮಾಡೋಕ್ಕಾಗತ್ತೆ? ಬನ್ನಿ ಏನು ಹೇಳಿದಾರೆ ನೋಡೋಣ ಹಾಸನದ ಜನ. ಹೋಗ್ತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ದರ. ಏನು ಪ್ರತಿದಿನ ಅಂದ್ರೆ 4 ಬಾರಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿರ್ತಕ್ಕಂಥದ್ದು. ಮೊದಲಿಗೆ 3 ರೂಪಾಯಿನ ಏರಿಕೆ ಮಾಡಿದ್ರೆ ಅದಾದ ನಂತರ 95 ಪೈಸೆಯನ್ನ ಏರಿಕೆ ಮಾಡಲಾಯಿತು. ಇದೀಗ ಮತ್ತೆ 2 ರೂಪಾಯಿ ಅಂದ್ರೆ ಇಂದಿನ ದರ ಹಾಸನದಲ್ಲಿ 110 ರೂಪಾಯಿ 57 ಪೈಸೆ ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಆಗಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಏನು ಪ್ರತಿನಿತ್ಯ ಬೇಕಾಗಿರ್ತಕ್ಕಂಥ ಇಂಧನದ ಮೇಲೆ ದರವನ್ನ ಏರಿಕೆ ಮಾಡಿ ಗಾಯದ ಮೇಲೆ ಬರೆ ಎಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ಯಾ? ಮಿತವ್ಯಯವಾಗಿ ಬಳಸಿ ಪೆಟ್ರೋಲ್ನ ಅಂತ ಹೇಳಿ ಏನು ದರವನ್ನ ಏರಿಕೆ ಮಾಡ್ತಾ ಇದೆ. ಹಾಗಿದ್ರೆ ಹಾಸನದ ಮಂದಿ ಮಿತವ್ಯಯವಾಗಿ ಬಳಕೆ ಮಾಡ್ತಾ ಇದ್ದಾರಾ? ಹಾಸನದ ಮಂದಿಯ ಮನದಾಳದ ಮಾತೇನಿದೆ ಅನ್ನೋದನ್ನ, ಪೆಟ್ರೋಲ್ ಡೀಸೆಲ್ ದರದ ಹೆಚ್ಚಾಗಿರೋದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಸರ್, ಈಗಾಗ್ಲೇ ಇವತ್ತು ಮತ್ತೆ 2 ರೂಪಾಯಿ ಪೆಟ್ರೋಲ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಸರ್, ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಒಂದೇ ಸಲ ಏರಿಕೆ ಮಾಡಿದ್ರೆ ನಮ್ಮಂತವ್ರು ಏನ್ ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ಏನ್ ಮಾಡ್ತಾರೆ, ಹಂತವಾಗಿ ಈಗ 15 ದಿವಸದಿಂದ ಈಚೆವರೆಗೆ ಅಲ್ಲಿ 10 ರೂಪಾಯಿ ಏರಿಕೆ ಮಾಡಿದೆ. ಈ ತರ ಅನಿಲನು ಏರಿಕೆ ಮಾಡ್ತಾ ಹೋಗ್ತಿದ್ದಾರೆ. ಇದರಿಂದ ದಿನಬಳಕೆ ವಸ್ತುಗಳನ್ನ ಏರಿಕೆ ಮಾಡ್ತಾರೆ. ಒಂದೇ ಸಲ ಮಾಡಿದ್ರೆ ಅವ್ರಿಗೆ ಜನ ಪ್ರಶ್ನೆ ಮಾಡ್ತಾರೆ, ಈ ತರ ಮಾಡಿದ್ರೆ ಜನ ಅವ್ರ ಪಾಡ್ಗವ್ರು ಹೋಗ್ತಾರೆ ಅಂತ ಅವ್ರ ತಿಳ್ಕೊಂಡಿದ್ದಾರೆ. ಸೊ ಹಂಗಾಗಿ ನಮ್ಮಂತ ಮಿಡಲ್ ಕ್ಲಾಸ್ ಜನ ಆಗ್ಬೋದು, ಪ್ರತಿಯೊಬ್ರು ಒಂದು ಗ್ರಾಹಕರಿಗೆ ಎಲ್ಲರಿಗೂ ತುಂಬಾ ತೊಂದರೆ ಆಗುತ್ತೆ ಸರ್. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಯುದ್ಧದ ನೆಪ ಹೊಡ್ಕೊಂಡು ಇವರು ನಮ್ಗೆ ಎಲ್ಲಾ ಯುದ್ಧದ ಬಿಸಿ ಅಂತ ಹೇಳಿ ಎಲ್ಲಾರ್ಗು ಹೆಜ್ ಮಾಡ್ತಾರೆ. ನಮ್ಗಿಲ್ಲಿ ಯುದ್ಧದ ಬಿಸಿ ಅಂದ್ಬಿಟ್ಟು ನಮ್ಗೇನು ಸಂಬಳನೂ ಜಾಸ್ತಿ ಕೊಡಲ್ಲ. ಅದೇ ಸಂಬಳದಲ್ಲಿ ನಾವು ಮೇಂಟೈನ್ ಮಾಡ್ಬೇಕು. ಈಗ ಯುದ್ಧ ನಡೀತಾ ಇದೆ, ನಿಮ್ಗೆ ತಗೊಳ್ಳಿ ಒಂದು 5,000 ಹೆಚ್ಚು ಮಾಡ್ತೀವಿ ಅಂತಾನು ಮಾಡಲ್ಲ. ಎಣ್ಣೆ ಹೆಚ್ಚು ಮಾಡಿದ್ದಾರೆ, ಬೇಳೆ ಹೆಚ್ಚು ಮಾಡಿದ್ದಾರೆ. ಪ್ರತಿಯೊಂದು ಈ ತರ ಏರಿಕೆ ಆದ್ರೆ ನಮ್ಮಂತರ ಗ್ರಾಹಕರಿಗೆ ತುಂಬಾ ತೊಂದರೆ ಆಗುತ್ತೆ. ಮುಂಚೆನೂ ಜನ ಎಲ್ಲಿ ಒಂದು ಆಫೀಸ್ಗೆ ಹೋಗ್ಬೇಕು, ವೆಹಿಕಲ್ ಬೇಕೇ ಬೇಕು ಸರ್. ಮಕ್ಳು ಸ್ಕೂಲ್ಗೆ ಬಿಡ್ಬೇಕು, ನಡ್ಕೊಂಡು ಹೋಗಕ್ಕಾಗತ್ತಾ? ಎಲ್ಲಾ ಕಡೆ ಸರ್ಕಾರದ ಬಸ್ಸು ಬಿಡಲ್ಲ. ಈಗ ಸರ್ ನಾವು ನಮ್ಮ ಆಫೀಸ್ಗೆ ಸರ್ಕಾರದ ಬಸ್ ಬಿಡ್ತಾರಾ? ಬಿಡಲ್ಲ. ನಾವು ಬೈಕಲ್ಲಿ ಹೋಗ್ಲೇಬೇಕಂತ ಅನಿವಾರ್ಯ ಇದ್ದೇ ಇರುತ್ತೆ. ಒಂದು ಮಕ್ಳು ಶಾಲೆಗೆ ಬಿಡ್ಬೇಕು. ಎಲ್ಲ ಪ್ರತಿಯೊಂದು ಏರಿಕೆ ಮಾಡ್ತಾ ಹೋದ್ರೆ ನಾವು ಏನ್ ತಿನ್ಬೇಕು ಹೇಳಿ? ಸರ್ಕಾರನೇ ಹೇಳ್ಬೇಕು ಏನ್ ತಿನ್ಬೇಕು ಅಂತ ಅಷ್ಟೇ. ಎಸ್, ಇದಿಷ್ಟು ಹಾಸನದ ಮಂದಿಯ ಮನದಾಳದ ಮಾತಂದ್ರೆ ಅವ್ರು ಹೇಳ್ತಿರ್ತಕ್ಕಂಥದ್ದು, ಪ್ರತಿನಿತ್ಯ ನಾವು ಜೀವನವನ್ನ ಸಾಗಿಸ್ಲಿಕ್ಕೆ ನಿಜವಾಗ್ಲೂ ಬದುಕು ದುಸ್ತರವಾಗಿದೆ. ಹಾಗಾಗಿ ಏನು ಇಂಧನದ ದರ ಏನು ಏರಿಕೆ ಮಾಡಿದ್ದಾರೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ. ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಿಂದ ಅವ್ರಿಗೆ ಬುಲಾವ್ ಬಂದಿದೆ. ಸಂಜೆ 7 ಗಂಟೆಗೆ HL ವಿಮಾನ ನಿಲ್ದಾಣದಿಂದ ದೆಹಲಿಗೆ ಹೋಗ್ತಾರಂತೆ. ಬಹಳ ಜನ ದೆಹಲಿಗೆ ಹೋಗಿ ಬಂದ್ರು, ಏನೂ ಆಗಿರ್ಲಿಲ್ಲ. ಆದರೆ ಇವತ್ತು ಮುಖ್ಯಮಂತ್ರಿಗಳಿಗೆ ಕರೆ ಬಂದಿರೋದು ನೋಡಿದರೆ ದೆಹಲಿಯಲ್ಲಿ ತುಂಬಾ ದೊಡ್ಡ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇದೆ.